ಗೈಸ್ ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಇನ್ನೊಂದು ಹೊಸ ವ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಇವತ್ತು ನಾವು ಉಡುಪಿಗೆ ಹೋಗ್ತಾ ಇದ್ದೀವಿ, ಇನ್ನೊಂದು ಟ್ರಿಪ್ಪು. ಸೊ ಇದು ಫ್ಯಾಮಿಲಿ ಟ್ರಿಪ್ ಆಗಿರುತ್ತೆ, ಫ್ರೆಂಡ್ಸ್ ಜೊತೆ. ನಾವು ಫ್ಯಾಮಿಲಿಯವರು ಇವತ್ತು ಉಡುಪಿಗೆ ಹೋಗ್ತಾ ಇದ್ದೀವಿ. ಉಡುಪಿಯಲ್ಲಿ ಫಸ್ಟ್ ನಾವು ಪ್ಲ್ಯಾನ್ ಮಾಡಿರೋದು ಇವಾಗ ಫಸ್ಟು ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಹೋಗಿ ಅಲ್ಲಿ ದೇವರ ದರ್ಶನ ಮಾಡಿಕೊಂಡು ಅದಾದಮೇಲೆ ಒಂದಷ್ಟು ಬೀಚ್ಗಳನ್ನ ಕವರ್ ಮಾಡೋಣ ಅಂತ. ಮೊನ್ನೆನೂ ನಿದ್ದೆ 5-6 ಅವರ್ಸ್ ಅಷ್ಟೇ ಇದ್ದಿದ್ದು. ಸೊ ಮತ್ತೆ ನಿನ್ನೆನೂ 5-6 ಅವರ್ಸ್ ಡಿಸ್ಟರ್ಬ್ಡ್ ಸ್ಲೀಪಲ್ಲಿ ಗಾಡಿ ಓಡಿಸೋದು ಬೇಡ ಅಂತ ನಾವೊಂದು ಅಂದರೆ ಸ್ವಲ್ಪ ಆರಾಮಾಗಿ ಹೋಗ್ತಾ ಇದ್ದೀವಿ. ಇನ್ನೂ ಟ್ರಾಫಿಕ್ ಇದ್ದೇ ಇರುತ್ತೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಸೊ ಬಟ್ಟೆ ನೋಡಿ, ಬ್ಯಾಗ್ ಎಲ್ಲ ಪ್ಯಾಕ್ ಆಗಿದೆ. ಸೊ ಬಟ್ಟೆನೂ ಎಲ್ಲ ಪ್ಯಾಕ್ ಆಗಿದೆ. ಸೊ ಬಟ್ಟೆನ ಇನ್ನೊಂದು ಸ್ವಲ್ಪ ಒಳಗಡೆ ಹಾಕ್ಬೇಕಷ್ಟೇ. ಓಕೆ ಗೈಸ್, ಸೊ ಇವಾಗ ನಾವು ಓಡ್ತಾ ಇದ್ದೀವಿ. ಸಮಯ 9:30. ಸೊ ಬನ್ನಿ ಹೊರಡೋಣ. ಬ್ರೇಕ್ಫಾಸ್ಟು ಮಾಡಿಲ್ಲ, ಆನ್ ದ ವೇ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ. ಸೊ ಕಮ್ ಲೆಟ್ಸ್ ಗೋ. ಇವಾಗ ನಾವು ಇಲ್ಲಿ ಕುಣಿಗಲ್ ದಾಟ್ಬಿಟ್ಟು ಹಾಸನ್ ಕಡೆ ಬರ್ತಾ ಇದ್ದೀವಿ. ನಾನು ಹೇಳಿದಂಗೆ ಸ್ವಲ್ಪ ಟ್ರಾಫಿಕ್ ಇತ್ತು, ಏನೂ ಮಾಡೋಕ್ಕಾಗಲ್ಲ. ಬಿಕಾಸ್ ನೀವು ವೀಕ್ ಡೇಸಲ್ಲಿ ಅದು ಉಡುಪಿಗೆಲ್ಲ ಹೋಗ್ಬೇಕು ಅಂತ ಅಂದ್ಕೊಂಡಾಗ ನೀವು ಅಷ್ಟು ಲೇಟಾಗಿ ಮನೆ ಬಿಟ್ಟರೆ ನೋ ವೇ ಯು ಕ್ಯಾನ್ ಗೋ ಅರ್ಲಿಯರ್ ದೆನ್ ಎಕ್ಸ್ಪೆಕ್ಟೆಡ್. ಸೊ ಲೇಟ್ ಆಯಿತು, ಪರವಾಗಿಲ್ಲ. ಅಂದರೆ ನಮ್ಗೇನು ಅಷ್ಟೊಂದು ಟಯರ್ಡ್ ಅಂತೇನಿಲ್ಲ. ಇವತ್ತು ನಮ್ಗೆ ಜಸ್ಟ್ ಅಲ್ಲಿ ಉಡುಪಿಗೆ ಹೋಗ್ಬೇಕಷ್ಟೇ. ನಮ್ದು ಮ್ಯಾಟ್ರ್ ಎಲ್ಲ ಅಂದರೆ ನಮ್ಮದು ಪ್ಲ್ಯಾನ್ಸ್ ಎಲ್ಲ ನಾಳೆಯಿಂದ ಇರೋದು. ಸೊ ಹಾಗಾಗಿ ಇಟ್ಸ್ ಫೈನ್. ಸೊ ಇವಾಗ ಹಾಸನ ಹೈವೇಲಿ ಇದ್ದೀವಿ. ಮತ್ತು ಇನ್ನೊಂದು ವಿಷಯ, ನೀವೆಲ್ಲ ಯಾರು, ನಾನು ಬೇಕಾದ್ರೆ ಅದಕ್ಕೊಂದು ಹೊಸ ಶಾರ್ಟ್ ವಿಡಿಯೋ ಮಾಡಾಕ್ತೀನಿ. ಬಟ್ ಇವಾಗ ಸದ್ಯಕ್ಕೆ ನಿಮಗೆ ಏನು ಹೇಳ್ಬೇಕಂದ್ರೆ, ನಾನು ನಿನ್ನೆ ಆ್ಯನ್ಯುವಲ್ ಫಾಸ್ಟ್ಯಾಗ್ ಪಾಸ್ ತೊಗೊಂಡೆ. ಅದು 3000 ರೂಪೀಸ್ 1 year ವ್ಯಾಲಿಡಿಟಿ ಇರುತ್ತೆ ಅದಕ್ಕೆ. ಆ್ಯಂಡ್ ನಿಮಗೆ 200 ಟೋಲ್ಸ್ನ ಪಾಸ್ ಮಾಡ್ಬೋದು. ಸೊ ನಾನು ಕ್ಯಾಲ್ಕುಲೇಟ್ ಮಾಡಿ, ನನಗೆ ಫಸ್ಟು ನನ್ನ ಕೆಲವೊಬ್ಬರು ಫ್ರೆಂಡ್ಸ್ ಎಲ್ಲ ತಗೊತೀಯ ಅಂತ ಕೇಳಿದಾಗ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಅದು. ಬಟ್ ಇವಾಗ ಅನ್ಸುತ್ತೆ ಇಟ್ಸ್ ವ್ಯಾಲ್ಯೂ ಫಾರ್ ಮನಿ. ಬಿಕಾಸ್ 200 ಟೋಲ್ ಅಂದರೆ 3000 ರೂಪೀಸ್ ಡಿವೈಡೆಡ್ ಬೈ 200 ಮಾಡಿದ್ರೆ ಯು ವಿಲ್ ಗೆಟ್ ಸಮ್ವೇರ್ ಅರೌಂಡ್ 15 ರೂಪೀಸ್ ಅನ್ಸುತ್ತೆ. ಐ ಆಮ್ ನಾಟ್ ಶ್ಯೂರ್, 15 ರೂಪೀಸ್ ಅನ್ಸುತ್ತೆ ರಫ್ ಕ್ಯಾಲ್ಕುಲೇಷನ್ಲಿ. ಸೊ ಆ ಲೆಕ್ಕ ನೋಡಿದ್ರೆ ಇಟ್ಸ್ ವರ್ತ್ ಇಟ್. ಆ್ಯಂಡ್ ಆಲ್ಸೋ ನೀವು ಮನಿ ವೈಸ್ ನೋಡಿದ್ರು ಒಂದು ಟ್ರಿಪ್ಪು ನೀವು ಇವಾಗ ಉಡುಪಿಗೆ ಹೋಗೋದಕ್ಕೆ ನನಗೇನಿಲ್ಲ ಅಂದ್ರೂ ಒಂದು 300 to 350 ಒನ್ ವೇ ಟೋಲ್ ಆಗುತ್ತೆ ಅಂತ ಅನ್ಸುತ್ತೆ. ಸೊ ಬೈ ದ ಟೈಮ್ ಐ ಕಮ್ ಬ್ಯಾಕ್ ಇಟ್ 700 ರೂಪೀಸ್. ಸೊ ಈ ಥರ ನಾನೊಂದು ವರ್ಷಕ್ಕೆ ಒಂದು 4-5 ಟ್ರಿಪ್ ಮಾಡಿಬಿಟ್ರೆ 3000 ರೂಪೀಸ್ ರಿಕವರಿ ಆಗೋಗ್ಬಿಡುತ್ತೆ. ಮತ್ತು ಇನ್ನೊಂದು, ನಾವು ಮನೆ ಹತ್ರನೂ ಎಷ್ಟೊಂದು ನಾವು ಹೊಸಕೋಟೆ ಕಡೆ ಸ್ವಲ್ಪ ಜಾಸ್ತಿ ಹೋಗ್ತಾ ಇರ್ತೀವಿ, ಹೊಸಕೋಟೆ ಕೋಲಾರ ಸೈಡು. ಸೊ ಆ ಲೆಕ್ಕ ಎಲ್ಲ ನೋಡಿದ್ರೆ, ಸರಿ ಇನ್ನೊಂದು ಹೇಳ್ತೀನಿ ನೋಡಿ, ಹೊಸಕೋಟೆ 25 ರೂಪೀಸ್ ಹೊಸಕೋಟೆ ಒನ್ ವೇ ಪಾಸಿಂಗ್, ಆಯಿತಾ. ನಾನು ಮೆಜಾರಿಟಿ ತುಂಬ ಲಾಂಗ್ ಡ್ರೈವ್ ಹೋಗೋದೇ ಹೊಸಕೋಟೆ ಕಡೆ. ಸೊ ಹಂಗೆ ನೋಡಿದ್ರು ನನಗೆ 10 ರೂಪಾಯಿ ಲಾಭನೇ ಅಲ್ವಾ. 1 year ನನಗೆ ಇನ್ನೂ ಟೈಮ್ ಇದೆ. ಅದನ್ನ 3000 ರೂಪೀಸ್ನ 200 ಟೋಲ್ ಕ್ರಾಸಿಂಗ್ಸ್ ಮಾಡೋದಕ್ಕೆ. ಸೊ ಐ ಫೀಲ್ ಇಟ್ ಇಸ್ ವ್ಯಾಲ್ಯೂ ಫಾರ್ ಮನಿ. ಸೊ ನೀವು ಯಾರು ತಗೊಳ್ಳೋದಾದ್ರೆ ನೋಡಿ, ನಿಮ್ಮ ಕನ್ವೀನಿಯೆಂಟು, ನನಗೆ ಕನ್ವೀನಿಯನ್ಸ್ ಅಂತ ಅನ್ನಿಸ್ತು. ಸೊ ಐ ಹ್ಯಾವ್ ಟೇಕನ್ ಇಟ್. ಬಟ್ ನೀವು ತಗೊಳ್ಳೋದಾದ್ರೆ ಯು ಹ್ಯಾವ್ ಟು ಟೇಕ್ ಇಟ್ ಓನ್ಲಿ ಇನ್ ದ ರಾಜ ಸಮಥಿಂಗ್ ಇಸ್ ದೇರ್. ಓಕೆ, ಸ್ಕ್ರೀನ್ ಮೇಲೆ ಹಾಕಿದೀನಿ ನೋಡಿ, ಅದು ಆ ಆ್ಯಪ್. ಅದ್ರಲ್ಲಿ ಮಾತ್ರ ನೀವು ಅದನ್ನ ತಗೊಳಕ್ಕಾಗೋದು. ಫೋನ್ ಪೇ ಮತ್ತೆ ಬೇರೆ ಬೇರೆ ಆ್ಯಪ್ಸ್ ಇದೆಯಲ್ಲ, ಈ ಪಾರ್ಕ್ ಪ್ಲೇಸು, ಫೋನ್ ಪೇ, ಅದರಲ್ಲೆಲ್ಲ ಆಗಲ್ಲ. ಯು ಹ್ಯಾವ್ ಟು ಡೌನ್ಲೋಡ್ ದಿಸ್ ಆ್ಯಪ್. ಅದ್ರಲ್ಲಿ ಮಾತ್ರ ನೀವು ಇದು ಆನ್ಯುವಲ್ ಪಾಸ್ನ ತಗೊಳಕ್ಕಾಗೋದು. ಆ್ಯಂಡ್ ಅದರಲ್ಲಿ ಲೈವ್ ಡೇಟಾ ತೋರಿಸ್ತಾ ಇರುತ್ತೆ. ನೀವು ಟೋಲ್ ಕ್ರಾಸ್ ಆಗಿದ್ರೆ ನಿಮ್ಗೆ ಮೆಸೇಜ್ ಬರುತ್ತೆ. ಮತ್ತೆ ಇನ್ನೊಂದು ಆ್ಯಪಲ್ಲೂ ನೀವು ನೋಡ್ಬೋದು ಎಷ್ಟು ನೀವು ಟೋಲ್ನ ಕ್ರಾಸ್ ಮಾಡಿದ್ದೀರಾ ಅಂತ. ಸೊ ದಟ್ಸ್ ದೇರ್. ಸೊ ಅದೊಂದು ಹೇಳ್ಬೇಕಾಗಿತ್ತು. ಸೊ ಇವಾಗ ಸಮಯ 1 ಗಂಟೆಗೆ 10 ನಿಮಿಷ ಬ್ಯಾಲೆನ್ಸ್ ಇದೆ. ಸೊ ನೋಡಿ, ರೋಡ್ ಎಲ್ಲ ಫುಲ್ ಖಾಲಿ. ವೀಕ್ ಡೇಸ್ ಬಂದರೆ ಇದೊಂದು ಒಳ್ಳೆ ಅಡ್ವಾಂಟೇಜು. ಮತ್ತು ಯಾವುದೇ ಟೆಂಪಲ್ಸ್ಗೆ ಎಲ್ಲ ನೀವು ಹೋಗೋದಾದ್ರೂ ಅಷ್ಟೇ ಬೆಸ್ಟು ವೀಕ್ ಡೇಸು. ವೀಕೆಂಡ್ಸ್ ತುಂಬ ಅಂದರೆ ತುಂಬ ಡಬಲ್ ಕೆಲಸ ಅನಿಸುತ್ತೆ. ವೀಕೆಂಡ್ಗಿಂತ ವೀಕ್ ಡೇಸ್ ಬೆಟರು. ನೋಡಿ, ರೋಡನ್ನು ಆರಾಮಾಗಿರುತ್ತೆ. ಸಿಟಿ ದಾಟ್ಬಿಟ್ರೆ ಏನು ಟೆನ್ಷನ್ ಇರಲ್ಲ. ಮತ್ತು ನಾಳೆ ಇವಾಗ ನಾವೇನು ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಹೋಗ್ತಾ ಇದ್ದೀವಿ, ಅಲ್ಲೂ ಏನು ಟ್ರಾಫಿಕ್ ಇರಲ್ಲ ಅಂತ ಅನ್ಕೊತಾ ಇದ್ದೀನಿ. ತುಂಬ ಬೇಗ ದರ್ಶನ ಮಾಡ್ಬೋದು. ಸೊ ನೋಡೋಣ, ಬಟ್ ದಟ್ ಇಸ್ ದ ಹೋಪ್. ಸೊ ಅಷ್ಟೇ, ಮುಂದೆ ನೋಡೋಣ.
ಹಿಂಗಣ ಮಂಗಳೂರವರೆಗೂ ಇದು 2 ದಾರಿ ತೋರಿಸ್ತಾ ಇದೆ. ಸೊ ನೋಡೋಣ. ಸೊ ಬನ್ನಿ ಓಡೋಣ. ಬಟ್ ಊಟ ಚೆನ್ನಾಗಿತ್ತು. ಫುಲ್ಲು ಮಳೆ ಸ್ಟಾರ್ಟ್ ಆಗ್ಬಿಡ್ತು. ಆ್ಯಕ್ಚುಲಿ ಇವಾಗ ಹಾಸನ ಹತ್ತತ್ರ ಬರ್ತಾ ಇದ್ದೀವಿ. ಬಟ್ ಇಲ್ಲೇ ಮಳೆ ಸ್ಟಾರ್ಟ್ ಆಗ್ಬಿಡ್ತು. ಈಗ ಹೆಂಗಪ್ಪ ಈ ಚಾರ್ಮಾಡಿ ಘಾಟೆಲ್ಲ ಹೆಂಗಿರುತ್ತೋ ಗೊತ್ತಿಲ್ಲ. ಬಟ್ ಆದರೆ ಇಲ್ಲೇ ಮಳೆ ಫುಲ್ಲು ಜೋರು ಮಳೆ. ಚೆನ್ನಾಗಿದೆ, ಓಡಿಸೋದು ಚೆನ್ನಾಗಿದೆ. ಅದ್ರಿಗೂ ಭಯನೂ ಆಗುತ್ತೆ ಮಳೆಗಾಲದಲ್ಲಿ ಗಾಡಿಗಳು ಓಡಿಸೋದಕ್ಕೆ. ನೋಡಿ ಹಿಂಗೆ ಬರ್ತಾ ಇದೆ ಮಳೆ, ಫುಲ್ ಜೋರು ಮಳೆ. ಒಳ್ಳೆ ಒಳ್ಳೆ ಹಿಂಗೋಟ್ರು ನೋಡ. ಫುಲ್ ಬರ್ತಾದ. ಅಯ್ಯೋ ಇದೇನು ಗುರು ಒಣೆ ಇವಾಗ ತೋರಿಸಿಲ್ಲಿ ಹಾಕಾಯ್ತು. ಗೈಸ್ ಇಲ್ಲಿ ನೋಡಿ ಏನು ಕಾಣಿಸ್ತಾನೆ ಇಲ್ಲ, ಹೆಂಗ್ ಓಡಿಸೋದು. ಗೈಸ್ ನಾವಿಲ್ಲಿ ಡಿಫಾಗರ್ ಆನ್ ಮಾಡಿದೀವಿ. ಬಟ್ ಆದ್ರೂ ಮಳೆ ರಭಸ ಎಷ್ಟಿದೆ ಅಂದ್ರೆ ಏನು ವರ್ಕ್ ಆಗ್ತಾ ಇಲ್ಲ, ಏನು ಕಾಣಿಸ್ತಾ ಇಲ್ಲ. ಗೈಸ್ ಏನಿದು ಭಯನೇ ಆಗ್ತದೆ. ಇದು ಹೈವೇ ಬೇರೆ, ಎಲ್ಲಿ ನಿಲ್ಸೋದು ಗೊತ್ತಾಗ್ತಾ ಇಲ್ಲ. ನೋಡಿ ಮುಂದೆನೋ ಒಬ್ರು ಹಜಾರ್ಡ್ ಲೈಟ್ ಹಾಕೊಂಡು ಹೋಗ್ತವ್ರೆ. ಎಷ್ಟೊಂದು ಜನ ಹೇಳ್ತಾರೆ ಹಜಾರ್ಡ್ ಲೈಟ್ ಹಾಕಬಾರ್ದು ಅಂತ. ಬಟ್ ಆದ್ರೆ ಈ ತರ ಸಮಯದಲ್ಲಿ ಹಾಕೊಂಡ್ಲೇಬೇಕಾಗುತ್ತೆ, ಏನೂ ಮಾಡೋದಕ್ಕಾಗಲ್ಲ. ಯಾಕಂದ್ರೆ ಎಂಥದ್ದು ಕಾಣಿಸ್ತಾ ಇಲ್ಲ. ನೋಡಿ ಮುಂದೆ ಒಂದು ಕಾರ್ ಮಾತ್ರ ಹೋಗ್ತಾ ಇದೆ ಪಾಪ. ಓ ತುಂಬಾ ನೀರು ಸ್ಟೋರ್ ಆಗ್ಬಿಟ್ಟಿದೆ ರೋಡಲ್ಲಿ. ಅಯ್ಯೋ ಇಟ್ಸ್ ವೆರಿ ಸ್ಕೇರಿ, ವೆರಿ ಸ್ಕೇರಿ. ಎಲ್ಲೂ ನಿಲ್ಸೋದಕ್ಕೆ ಜಾಗ ಇಲ್ವಲ್ಲ. ನೋಡಿ ಡಿಫಾಗರ್ ಆನ್ ಆಗಿದೆ. ಬಟ್ ಆದರೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇರೋದ್ರಿಂದ ವೈಪರ್ ಎಷ್ಟೇ ಕ್ಲೀನ್ ಮಾಡಿದ್ರೂ ನೀರು ಮತ್ತೆ ಬಂದು ಫ್ಲೋ ಆಗ್ತಾಯಿದೆ. ಮುಂದೆ ಇರೋ ಕಾರು ಪಾಪ ಅವರು ಸ್ಟ್ರಗಲ್ ಮಾಡ್ತಾಯಿದ್ದಾರೆ. ಬಟ್ ನಾವು ಹೋಗ್ತಾ ಇರೋ ರೋಡಲ್ಲಿ ಸದ್ಯಕ್ಕೆ ಯಾವುದೂ ಗಾಡಿ ಇಲ್ಲ, 2 ಗಾಡಿ ಇರೋದು ಈಗ ಸದ್ಯಕ್ಕೆ ಬ್ರಿಡ್ಜ್ ಮೇಲೆ. ನಾವು ಫ್ಲೈಓವರ್ ಮೇಲಿದ್ದೀವಿ. ಸೊ ಹಾಗಾಗಿ ಫ್ಲೈಓವರ್ ಮೇಲೆ ಸ್ಟಾಪ್ ಮಾಡೋಕ್ಕಾಗಲ್ವಲ್ಲ. ಸೊ ವಿ ಆರ್ ಸರ್ಚಿಂಗ್ ಫಾರ್ ಅ ಪ್ಲೇಸ್ ಟು ಸ್ಟಾಪ್ ಸದ್ಯಕ್ಕೆ. ಗೈಸ್ ತುಂಬಾ ಅಂದ್ರೆ ತುಂಬಾ ಜೋರು ಮಳೆ. ಏನಂತೀರಾ ಇಷ್ಟು ಮಳೆ? ಯಪ್ಪ ಭಯನೇ ಆಗ್ಬಿಡ್ದಂಗೆ. ಒಂದು 2 ನಿಮಿಷ ಅಲ್ಲಿ ಏನು ಕಾಣಿಸ್ತಾನೆ ಇಲ್ಲ. ಇವಾಗಾದ್ರೆ ಸ್ವಲ್ಪ ಸ್ಲೋ ಇದೆ, ಅವಾಗಲೇ ತುಂಬಾ ಫಾಸ್ಟಾಗಿ ಬಂದ್ವಾ. ಸಡನ್ ಆಗಿ ಏನು ಕಾಣಿಸ್ತಾನೆ ಇಲ್ಲ. ಅವನೇ ಮಳೆ ನೋಡಿ, ಸಿಕ್ಕಾಪಟ್ಟೆ ಜೋರು ಮಳೆ ಬರ್ತಾ ಇದೆ ನೋಡಿ. ಮಳೆ ಜೋರಾಗಿದ್ದಕ್ಕೆ ನಮಗೆ ಯಾಕೋ ರಿಸ್ಕ್ ಬೇಡ ಅನ್ನಿಸ್ತು. ಏನು ಕಾಣಿಸ್ತಾನೆ ಇಲ್ಲ, ವಿಸಿಬಿಲಿಟಿನೇ ಇಲ್ಲ. ನಿಂತಿದ್ದಾಗ ಓಕೆ ಒಂದು ರೇಂಜಿಗೆ, ಬಟ್ ಆದರೆ ಗಾಡಿ ಓಡಿಸ್ತಾ ಇರುವಾಗ ಏನು ಕಾಣಿಸ್ತಾನೆ ಇಲ್ಲ. ಸೊ ಅದಕ್ಕೆ ಒಂದು ಸ್ವಲ್ಪ ಮಳೆ ಕಡಿಮೆ ಆಗಲಿ, ಸುಮ್ಮನೆ ಯಾಕೆ ರಿಸ್ಕು. ಏನು ನಮಗೇನು ಅರ್ಜೆಂಟ್ ಏನಿಲ್ಲ. ಉಡುಪಿಗೆ ಹೋಗಬೇಕು, ಸಾಯಂಕಾಲ ರಾತ್ರಿ ಎಷ್ಟೊತ್ತಿಗೆ ಹೋಗಬೇಕು. ಸೊ ಪರವಾಗಿಲ್ಲ, ಹೋಗೋರೆಲ್ಲ ಹೋಗ್ತಾರೆ. ಬಟ್ ಯಾಕೆ ಇಷ್ಟು ಯಪ್ಪ ಸಿಕ್ಕಾಪಟ್ಟೆ ಜೋರು ಮಳೆ. ನನಗಲ್ಲಿ ಬ್ರಿಡ್ಜ್ ಮೇಲೆ ಭಯ ಆಗೋಯ್ತು. 2 ನಿಮಿಷಕ್ಕೆ ಭಯ ಆಗೋಯ್ತು. ಬಿಕಾಸ್ ಫುಲ್ ಕಂಪ್ಲೀಟ್ ಬ್ಲ್ಯಾಂಕ್ ಆಗೋಯ್ತು, ಏನು ಕಾಣಿಸ್ತಾನೆ ಇಲ್ಲ. ನನ್ನ ಮುಂದೆ ಇರೋ ಕಾರು ಅವನು ಫುಲ್ ಸ್ಲೋ ಮಾಡಿಬಿಟ್ಟ. ರಿಯಲಿ ಸ್ಕೇರಿ. ನೋಡಿ ಹೆಂಗಿತ್ತಂದರೆ ಹಿಂಗಿತ್ತು. ಇರಿ ನಾವು ಆಲ್ಮೋಸ್ಟ್ ಧರ್ಮಸ್ಥಳ ಹತ್ತತ್ರ ಬಂದಿದ್ದೀವಿ. ಸಖತ್ತು ಫುಲ್ಲು ಕೋಲ್ಡೇ ಆಗೋಯ್ತು. ವೆದರೆಲ್ಲ ಸಖತ್ ಫುಲ್ಲು ಕೋಲ್ಡ್ ಆಗ್ಬಿಡೋದು ವೆದರು. ಸೀನರಿ ಮಸ್ತು. ಯಾವಾಗಲೇ ಕೇಳಿ ನೋಡಿ, ಧರ್ಮಸ್ಥಳ ಮಾತ್ರ ಯಾವತ್ತೂ ಬೋರಾಗಲ್ಲ. ಈ ರೋಡ್ನಲ್ಲಿ ಓಡಾಡೋಲ್ಲ, ಗಾಡಿ ರೂಟ್ ಇದೆ. ಅವತ್ತು ನಮಗೆ ಒಂಥರ ಏನು ಇರಿಟೇಷನ್ ಅನ್ಸಲ್ಲ. ಯಾಕಂದರೆ ಈ ಪ್ರಕೃತಿನೇ ಹಂಗಿದೆ. ನೇಚರ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ, ಎಷ್ಟು ಲೆವೆಲ್ಗೆ.
ಓಕೆ, ಸೊ ಇವಾಗ ನಾವು ಇಲ್ಲಿ ಧರ್ಮಸ್ಥಳ ಹತ್ರ ಒಂದು ಜಂಕ್ಷನ್ ಇದೆ ಗೊತ್ತಾ, ಅಂದರೆ ಸುಬ್ರಹ್ಮಣ್ಯಕ್ಕೆ ಹೋಗುವಂಥ, ಸುಬ್ರಹ್ಮಣ್ಯಕ್ಕೆ ಲೆಫ್ಟ್ ಹೋಗ್ಬೇಕು ಸುಬ್ರಹ್ಮಣ್ಯಕ್ಕೆ ಇಲ್ಲಿಂದ. ಆ ರೋಡ್ ತೋರಿಸ್ತೀನಿ ಸ್ವಲ್ಪ ಕೇಳ. ಹಾಂ ನೋಡಿ, ಇಲ್ಲಿಂದ ಹಿಂಗೆ ಇದಲ್ವಾ ಇನ್ನೊಂದು ಸ್ವಲ್ಪ ಮುಂದೆ ಇದೆ, ಅಲ್ಲಿ ಲೆಫ್ಟ್ ಹೋಗ್ಬೇಕು. ಅಲ್ಲಿ ಇಲ್ಲಿ ಅಂದರೆ ಇದು ಧರ್ಮಸ್ಥಳಕ್ಕೆ ಹೋಗೋ ಹತ್ರನೇ ಇದು ಸ್ವಲ್ಪ ಜಂಕ್ಷನ್ನು. ಸೊ ಇಲ್ಲಿ ನಿಲ್ಸಿದ್ದೀವಿ, ಇವಾಗ ಟೀ ಕುಡ್ಕೊಂಡು ಇಲ್ಲಿ ಹೋಗ್ಬೇಕು. ಬಟ್ ಫುಲ್ ಒಂದೇ ಸ್ಟ್ರೆಚ್ಚು ಹೊಡ್ಕೊಂಡು ನಾವು, ಎಲ್ಲೂ ಇಳಿದೇ ಇಲ್ಲ. ಸೊ ಇವಾಗ ಟೀಗೆ ಕುಡ್ಕೊಂಡು ಇಲ್ಲಿಂದ ಹೊಡ್ಬೇಕು ಮತ್ತೆ. ಮುಗಿಲು ಸುರಿದ ಮುತ್ತಿನ ಗುರು